ಗುಡ್ಡ ಈ ಸೈಡ್ ಇದೆ. ಇವಾಗ ಇದನ್ನ ಹತ್ಬೇಕಂದ್ರೆ ಗಾಡಿ ಪಾರ್ಕಿಂಗ್ ಇಲ್ಲೇ ಇರೋದು, ಇದೇ ಎಂಡ. ಗಾಡಿ ಪಾರ್ಕಿಂಗ್ ಈ ಕಡೆ ಮಾಡಿ ಗುಡ್ಡ ಹತ್ತಕ್ ಹೋಗ್ತಿದೀವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬಂದ್ರು ಹೇಳಿ, ಇಲ್ಲಿ ಗುಡ್ಡ ಹತ್ತಕ್ಕೆ ಏನೋ ಒಂದ್ ಹೇಳುದು. ಯಾವ ಗುಡ್ಡ ಹತ್ತದ ಗುಡ್ಡ ಹತ್ತಕರಂಗ ನೋಡ್ಬೇಕು ಅನ್ಸುತ್ತೆ. ಆದ್ರೆ ಹೊಟ್ಟಿ ಸ್ವಲ್ಪ ಹಸು. ಊಟ ಮುಂಜಾನೆ ಊಟ ಹಾಕಿದ್ರು ಉಪವಾಸ ಹತ್ತಬೇಕಂದ್ರೆ ಹುಮ್ಮಸ್ ಇರ್ತ ನೋಡಿಲ್ಲಿ ಹೊಟ್ಟೆ ಹತ್ತಬೇಕು ನನಗೆ. ಯಾವ್ದ ಅವನ್ ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ತಿನ್ರಿ, ಎನರ್ಜಿ ಫುಡ್ ತಗರಿ. ಅಲ್ಲಿ ಇಟ್ ಹಾ ಏನದ ಸಿಕ್ಕೊಂಡು ತಿನ್ಬೇಡ್ರಿ. ಎನರ್ಜಿ ಬರುತ್ತೆ. ಏನಂತ ತೋರ್ಸಿಲಿ. ಕವಳಿಕಾಯಿ ಹುಳಿ ಇರ್ತದೆ. ಕವಳಿಕಾಯಿ ಟೇಸ್ಟ್ ಆಗಿದೆ. ಹುಳಿ ಸೂಪರ್ ಐತಿ. ಕರ್ನಾಟಕ ಟೇಸ್ಟ್, ಮಹಾರಾಷ್ಟ್ರ ಟೇಸ್ಟ್ ಹೆಂಗಿದೆ? ಇರ್ಕಲ್ಲಂಗದ ಐತೆ. ಗಟ್ಟ ಗಿಡ್ಕ ಏನು 20% ಮುಗಿದಿದೆ. ಇಲ್ಲಿ ರೆಸ್ಟ್ ಮಾಡಕ್ಕಂತ ಒಂದ್ ಟೆಂಟ್ ಇದೆ, ದಮ್ ಹತ್ತಿದೆ. ಎಲ್ರು ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮುಂದೆ ಸಾಗೋಣ. ಯಾರು ಇವ್ರಲ್ಲ ಅಣ್ಣ? AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ಎಲ್ರು ದನ್ಕೊಂಡ್ರ ಕವಳಿಕಾಯಿ ತಿಂದ್ರಿಲ್ಲಪ್ಪ? ಟೇಸ್ಟ್ ಹೆಂಗೈತೆ? ಎಲ್ಲರಿಗೂ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಎಲ್ರು ನೀರ್ ಕುಡ್ರಿ, ಸ್ವಲ್ಪ ದನ್ಕೊಂಡ್ರಿ. 100 ಮೀಟರ್ಗೆ ಈ ಪಟ್ಟಿ ಅಂತಾರೆ. ಇನ್ನು ಗುಡ್ಡ ಬಹಳ ದೂರ ಇದೆ. ದಾರಿ ಮಧ್ಯದಲ್ಲಿ ಫೋಟೋ ಶೂಟ್ ನಡೀತಿದೆ. ಇಲ್ಲಿ ಫೋಟೋಗ್ರಾಫರ್ ಮುಸ್ತಫಾ ಬೇಸೋಡಿ. ನಡೆ ಮುಂದೆ, ನಡೆ ಮುಂದೆ. ನಡ್ರಿ ನಡ್ರಿ. ಬಾಲಕ್ ಇಲ್ಲ ಪಾರಗ ಕುಡ್ದನ ಕುಡಿಬೇಡ ಅಂದ್ರೆ ಫುಲ್ ಕುಡ್ದು ಬಂದ್ಬಿಟ್ಟ. ನೋಡಿ ಜೋಲಿ ಹೊಡ ನೋಡಿ. ಕನ್ಫ್ಯೂಸ್ ಆಗಿ ಯಾವ್ದೋ ಒಂದ್ ಹತ್ತಿದ್ದಾರೆ. ಇಲ್ಲಿ ಸ್ಟ್ರಾಂಗ್ ಇರೋರು ಹಾರ್ಡ್ ಇದ್ದದ್ದು ಹತ್ತಿದ್ದಾರೆ, ವೀಕ್ ಇರೋರು ನಾರ್ಮಲ್ ಇರೋದು ಹತ್ತಿದ್ದಾರೆ. ಇಲ್ಲೊಂದು ರೆಸ್ಟ್ ಹೌಸ್ ಮಾಡಿದರೆ, ಇಲ್ಲಿ ಕೂತಿದ್ರು. ಮತ್ತೆ ಈಗ ಕಟ್ಟಿ ಈಗ ರೆಸ್ಟ್ ಮಾಡ್ಬಿಟ್ಟಿವಿ. ಇಲ್ಲಿ ಒಂದು ಸ್ಲೀಪಿಂಗ್ ಆಗಿದೆ. ನಮ್ ಗಾಡಿ ಇಲ್ಲಿ ನಿಂತಿದೆ.
ಇದ್ರಲ್ಲಿ ಯಾವ್ದು ಗೊತ್ತಾಗ್ತಿಲ್ಲ. ಇದ್ರಲ್ಲಿ ಯಾವ್ದೋ ಒಂದ್ ಗಾಡಿ ನಮ್ದು ಇದೆ. ನೀರು ಉಳಿಸ್ಬೇಕಂತಂದು ಹೊಸ ಸಾಹಸ ಮಾಡ್ತೀವಿ. ನೀರನ್ನು ವ್ಯರ್ಥ ಮಾಡಬಾರದು. Dried out tears of sorrow, lacking all emotion, to a new tomorrow. ಸಿದ್ಧ ಪ್ಯಾಂಟ್ ಏನ್ಲಿ ಅರ್ಧ ಐತಲ್ಲ. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿಮ್ ಕತೆ? ಓಕೆ ಏನಯ್ಯ? ಒಂದ್ ನಿಮಿಷ ನಾನು ಪೆದ್ದ ಜೀಪ್ಸ್ ಅನ್ನೋದು ತೋರ್ಸ. ದಾರಿ ಮಧ್ಯದಲ್ಲಿ ಈಗ 4ನೇ ಅಂಗಡಿ ಇದು ಕಾಣಿಸ್ತಿರೋದು. ಇದೇನೋ ಸೂರ್ಯಕಾಯಿ ಸೌತೆಕಾಯಿ ಇಟ್ಟಿದ್ದಾರೆ ಇಲ್ಲಿ. ಬಿಸ್ಕೆಟ್ಗಳು ಅಷ್ಟೇ ಸಿಗೋದು, ನೀರು ಬಿಸ್ಕೆಟು. ನೆಕ್ಸ್ಟ್ ನಮ್ಮ ಪಯಣ ಸಾಗುತ್ತಿದೆ ಈಗ
ಇನ್ನ ಮೇಲಕ್ಕೆ ಈ ಸೈಡ್ ನೋಡಿದ್ರೆ ಜೀವನ ಬಾಯಿಗೆ ಬರುತ್ತೆ. ನಮಗೆ ಕಾಣಿಸ್ತಿರೋದು 5ನೇ ಅಂಗಡಿ. ಇದೇ ಲಾಸ್ಟ್ ಅಂಗಡಿ ಅನ್ಸುತ್ತೆ. ಇಲ್ಲಿ ನಮ್ಮ ಕನ್ನಡ ಬಾವುಟ ಆರಿಸ್ತಿದ್ದಾರೆ. ನಮ್ಮ ಇವರು ಸೀನಿಯರ್, ನಮ್ಮ ಗ್ರೂಪಲ್ಲಿ ಸೀನಿಯರ್ ಇವರು ಕರ್ನಾಟಕ ಬಾವುಟ ಆರಿಸ್ತಿದ್ದಾರೆ. ಇಲ್ಲಿ ಶಿವಾಜಿ ಮಹಾರಾಜರ ಧ್ವಜ ಮತ್ತು ಕೇಸರಿ ಫ್ಲಾಗ್ ಕಾಣುತ್ತಿದೆ. ಇದು ಏನೋ ತೊಡ್ರಾಗಿದೆ, ಬಿಡಿಸ್ಬರ್ಬೇಕು. ಏನು ಇಲ್ಲಿ ನಮ್ಮ ಕರ್ನಾಟಕ ಧ್ವಜ ಹಾರಿಸ್ತಿದ್ದಾರೆ. ಇದು ತ್ರಿಕಂಬೇಶ್ವರ ದೇವಸ್ಥಾನದಿಂದ 14 ಕಿಲೋಮೀಟರ್ ದೂರವಿರುವ ಹರಿಹರ ಫಾಲ್ಟ್, ಹರಿಹರ ಕೋಟೆಯನ್ನ ಇನ್ನೇನು ಮುಗಿಸೇ ಬಿಟ್ವಿ. ಇನ್ನೊಂದು ಅಲ್ಲಿದೆ, ಕಿಲೋಮೀಟರ್ ದೂರವಿದೆ. ಅರ್ಧ ಕಿಲೋಮೀಟರ್ ನೋಡೋರು ಬರ್ತಾರ. ಅಲ್ಲಿಂದ ಸ್ವಲ್ಪ ಹೋದ್ರೆ ಸೀದಾ ಅಯೋಧ್ಯೆಗೆ ಹೋಗುವ. ಜ್ಯೂಸು ಸ್ನ್ಯಾಕ್ಸ್ ತಗೊಂಡು ಮತ್ತೆ ಮುಂದೆ ಪಯಣ ಶುರು ಮಾಡೋಣ. 90% ಹತ್ತೋದು ಮುಗಿದಿದೆ. ಇಲ್ಲಿ ನಿಂಬೆ ಸೋಡಾ ಹೇಳಿದ್ದಾರೆ ಆರ್ಡ್ರ್. ನಿಂಬೆ ಸೋಡಾ ಕುಡ್ಕೊಂಡು, ನಿಂಬೆ ಜ್ಯೂಸ್, ಸೋಡಾ ಅಲ್ಲ ಜ್ಯೂಸ್ ರೆಡಿ ಆಗ್ತಿದೆ. ನಿಂಬೆ ಜ್ಯೂಸ್ ಆಲ್ಮೋಸ್ಟ್ ರೆಡಿ ಆಗ್ತಿದೆ. ಕುಡ್ಕೊಂಡು ಮತ್ತೆ ಮುಂದೆ ನಮ್ಮ ಪಯಣ ಶುರು ಮಾಡೋಣ. ಯೂಟ್ಯೂಬರ್ಗೆ ಏನೋ ಪ್ಲಾನ್ ಹೇಳ್ತಿದ್ದಾನೆ, ಹೇಳಪ್ಪ. ನಿಂಬೆ ಜ್ಯೂಸ್ ರೆಡಿ ಆಯ್ತು. ಕುಡಿದು ಟೇಸ್ಟ್ ಹೇಳ್ತಾರೆ. 20 ರೂಪಾಯಿ ಅಂತೆ. ಇಂಥ ಗುಡ್ಡದಲ್ಲಿ 20 ರೂಪಾಯಿ ಜ್ಯೂಸ್ ಸಿಗೋದು ನಮ್ಮ ಅದೃಷ್ಟ. ಹೇಳ್ತಾರೆ ಈ ಟೇಸ್ಟ್ ಹೇಗಿದೆ. ಈ ಬಾಟಲ್ 50 ರೂಪಾಯಿ. ಸೂಪರ್. ಈ ಬಾಟಲ್ 50 ರೂಪಾಯಿ, ಅದು 20 ರೂಪಾಯಿ ಜ್ಯೂಸು. ಬಾಟಲ್ ತಗೊಳಕ್ಕಿನ್ನ ಜ್ಯೂಸ್ ಕುಡಿಯೋದೇ ಬೆಟರ್. ಮತ್ತೊಂದು ಜ್ಯೂಸ್ ರೆಡಿ ಆಯ್ತು, ಬಂತು. 2 ತಾಸು ಕುಂದ್ರಬೇಕು ನೀವು. ಹೊಟ್ಟೆ ಒಳಗೆ ನಿನ್ ಮಕ್ಕ ಕಾಣಲ್ಲ ನೋಡು. ಅಲ್ಲ ಕಾಲ್ ಜಾರ್ ಬಿದ್ರು. ಬರ್ರಿ ಸಾಕು, ಬರ್ರಿ ನಡಿ. ನಿನ್ ಮಕ್ಕ ಬಾಸ್ ಕಾಣ್ತಿದ್ದಾರೆ ಈಗ ದಾರಿ ಮಧ್ಯದಲ್ಲಿ. ಎಲ್ಲರಿಗೂ ಇನ್ನೂ ಸ್ವಲ್ಪ ಬಲ ತುಂಬಪ್ಪ, ಎಲ್ಲರಿಗೆ ಸ್ವಲ್ಪ ಧೈರ್ಯ. ನಾನು ರೆಡಿ ಇದೀವಪ್ಪ. ಹನುಮಂತಗುಡಿ ದೇವಸ್ಥಾನ ಬಾಜುನೇ ಬಸವೇಶ್ವರ ಈಶ್ವರ ಮೂರ್ತಿಗಳನ್ನು ನಿಂತಿದ್ದಾರೆ. ನೀನು ಮುಗಿದೇ ಹೋಯ್ತು ನಮ್ಮ ಪಯಣ. ಎಲ್ಲ ಬೇಕಾಗ್ತಿದೆ. ಜೈ ಶ್ರೀರಾಮ್ ಅನ್ರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಜಾಕ್ ನೈಕವಾ. ಫೋಟೋ ಶೂಟ್ ಎಲ್ಲ ಮುಗೀತು. ಈ ಜಾಗದಲ್ಲಿ ನೋಡೋದು ಎಲ್ಲ ಮುಗೀತು. ಇನ್ನೇನು ಹೇಳ್ತಾ ಇದ್ದೀವಿ. ಆಲ್ರೆಡಿ 4 ಜನ ಇಳಿದು ನಮ್ಮ ಟೀಮಲ್ಲಿ. ಇನ್ನೂ 4 ಜನ ಇದೀವಿ, ಇಳಿತಾ ಇದ್ದೀವಿ. ಇಲ್ಲೇ ಕುಂತಾರವ್ರು. ಇಲ್ಲೇ ಮುಂದಿರೋ ಟೆಂಟಲ್ಲಿ ಕೂತಿದ್ದಾರೆ. ಕಾರ್ಯಕ್ರಮ ಇನ್ನೂ ನಡೀತಾ ಇದೆ. ಪೂರ್ತಿ ಇಳಿಯುವಾಗ ಅಷ್ಟು ವಿಡಿಯೋ ಮಾಡೋಕ್ಕಾಗಲ್ಲ, ತುಂಬ ರಿಸ್ಕ್ ಇದೆ. ಇಳಿದ್ಮೇಲೆ ವಿಡಿಯೋ ಮಾಡ್ತೀವಿ ಮಧ್ಯ ಮಧ್ಯ. ಬಿಡು ಬಿಡು, ಓಕೆ ಕೈ ಮಾಡ್ರಿ, ಅಷ್ಟು ಕೈ ಮಾಡ್ರಿ. ಫೋಟೋ ತೆಗಿ ಬೈ. ಸ್ವಲ್ಪ ಫೋಟೋ ತೆಗೋಣ. ಇದೊಂದು ನಿಂತು ಪೋಸ್ ಕೊಟ್ಟಿವಿ. ಫೋನ್ ಹೋಗ್ಬಿಡ್ತಾನೆ ಇಲ್ಲಿಂದ. ಹಿಡ್ಕಲೆ ಪತ್ತಿಗೆ ತಗೊಂಡ್ರಿ ಯಾರು ಫೋನ್ ಮುಟ್ಬೇಡ್ರಿ, ಫೋನ್ ಮುಟ್ಬೇಡ್ರಿ. ಯಾಕೆ ಫೋನ್ ಹತ್ತೋದ್ರಕ್ಕೆ ಇಳಿಯೋದು ಬಹಳ ರಿಸ್ಕ್ ಇದೆ. ಬಹಳ ಸೂಕ್ಷ್ಮದಿಂದ ಇಳಿಬೇಕು. ಹುಡುಗರು ಬಹಳ ಕಷ್ಟಪಟ್ಟು ಇಳಿತಿದ್ದಾರೆ. ಬಹಳ
ನೈಜ ಪುಣ್ಯತೆಯಿಂದ ಹೇಳಿಬೇಕು